ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕರೆಯಿಂದ ನಾವೆಲ್ಲರೂ ಕೂಡ ವೇಟ್ ಮಾಡ್ತಿದ್ವಲ್ಲ, ಒಂದು ಪ್ರೋಮೋ ಇವಾಗ ಬಿಟ್ಟಿದ್ದಾರೆ. ಪ್ರೋಮೋ ಅಂತೂ ಮಸ್ತ್ ಆಗಿದೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಪ್ಲಾನ್ ಒಂದು ಲೆವೆಲ್ ತನಕ ಇದ್ರೆ ಓಕೆ, ಟೀಮಿಗೆ ಉಲ್ಟಾ ಹೊಡೆಯಕ್ ಹೋದ್ರೆ ಟ್ರಾಜಿಡಿ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಎಸ್, ಇದಕ್ಕೆ ಕ್ಯಾಪ್ಷನ್ ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ, ಮೂರನೆಯ ಟೀಮ್ ಬಗ್ಗೆ ಮಾತುಕತೆ ಅಂತ ಅಂದ್ಬಿಟ್ಟು ಈಗ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಟೀಮ್ ಅಂತೂ ಇಲ್ಲಿ ಆಗೋದು ಕನ್ಫರ್ಮೇ. ಪ್ರತಿಯೊಂದು ಸೀಸನ್ ನೋಡ್ಕೊಂತ ಬಂದಿರ್ಬೋದು. ಈಗ ಒಬ್ಬೊಬ್ರು ಒಂದೊಂದು ಟೀಮ್ ಅಲ್ಲಿ ಇರ್ತಾರೆ. ಜಗಳ ಆಗಿದ ತಕ್ಷಣ ಆ ಟೀಮ್ ಇಂದ ಹೊರಗಡೆ ಬರ್ತಾರೆ. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಫಸ್ಟ್ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲೋ ಉದ್ದೇಶನ ಸೈಡ್ಗೆ ಇಟ್ಬಿಟ್ಟು ಒಂದು ಸೀಕ್ರೆಟ್ ಆದ ಮ್ಯಾಚ್ ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಹೌದು, ಇವಾಗ ಸೀಕ್ರೆಟ್ ಆದ ಒಂದು ಮ್ಯಾಚ್ ಅಂತೂ ಇಲ್ಲಿ ಸ್ಟಾರ್ಟ್ ಆಗಿದೆ. ಇಲ್ಲಿ ರಾಶಿಕಾ ಅವ್ರಿಗೆ ಮತ್ತೆ ಇಲ್ಲಿ ರಕ್ಷಿತಾ ಅವ್ರಿಗೆ ಮತ್ತೆ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಇಲ್ಲಿ ಕ್ಲಾಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಕನ್ಫರ್ಮ್ ಆಗಿ ಇಲ್ಲಿ ಗೊತ್ತಾಗ್ತಿದೆ. ಇಲ್ಲಿ ಜಾಸ್ತಿ ಕ್ಲಾಸ್ ಸಿಗದೆ ರಕ್ಷಿತಾ ಅವ್ರಿಗೆ, ಯಾಕಂದ್ರೆ ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ಇಲ್ಲಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ ರಕ್ಷಿತಾ ಅವ್ರು ಮಾತಾಡಿರೋ ಮಾತು ಸ್ವಲ್ಪ ಹೈಲೈಟ್ ಆಗಿ ಇಲ್ಲಿ ತೋರಿಸಿದ್ದಾರೆ. ಮತ್ತೆ ರಾಶಿಕಾ ಅವ್ರು ಮಾತಾಡಿರೋ ಮಾತು ಕೂಡ ಇಲ್ಲಿ ಹೈಲೈಟ್ ಆಗಿ ತೋರಿಸಿದ್ದಾರೆ. ಇಲ್ಲಿ ರಾಶಿಕಾ ಅವ್ರು ಮಾಡಿರೋ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ಇಲ್ಲಿ ರಕ್ಷಿತಾ ಅವರು ಒಂದು ಪಾಯಿಂಟ್, ಅದೊಂದು ಅವ್ರು ಏನ್ ಗೇಮ್ ಗೆದ್ದಿರ್ತಾರೆ ಅವಾಗ ಇಲ್ಲಿ ಅಭಿ ಅವ್ರನ್ನ ನಾಮಿನೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದಾಗ ರಕ್ಷಿತಾ ಅವರು ಇದಕ್ಕೆ ಒಪ್ಪಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಒಬ್ಬರ ಮೇಲೆ ಡಿಪೆಂಡ್ ಆಗೋಕೆ ನಾನು ಬಿಡಲ್ಲ. ಒಂದು ಡಿಸಿಷನ್ ಏನಿದೆ ಅದ್ರ ಒಬ್ಬರ ಮೇಲೆ ಇಲ್ಲಿ ಡಿಪೆಂಡ್ ಆಗಬಾರ್ದು ಅಂತ ರಾಶಿಕಾ ಅವರು ಫೈಟ್ ಮಾಡ್ತಾರೆ. ಆದ್ರೆ ಆ ಒಂದು ಪಾಯಿಂಟ್ ನೀವು ನೋಡಿ, ಇಲ್ಲಿ ರಾಶಿಕಾ ಅವರು ಕೂಡ ಅದಕ್ಕೆ ಒಪ್ಕೊಂತಾರೆ. ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಒಪ್ಪಿಸ್ತಾರೆ. ಇಲ್ಲಿ ಮೇನ್ ಆಗಿದ್ದೇನಂತಂದ್ರೆ, ಒಂದು ಟೀಮ್ ಅಂತ ಬಂದಾಗ ಎರಡೂ ಡಿಸಿಷನ್ ಕೂಡ ಒಂದೇ ಆಗಿರ್ಲಿಲ್ಲ. ಇಲ್ಲಿ ರಕ್ಷಿತ್ ಅವ್ರು ಮಾತ್ರ ರಘು ಅವ್ರನ್ನ ನಾಮಿನೇಟ್ ಮಾಡಲೇಬೇಕು ಅಂತ ಕುತ್ಕೊಂತಾರೆ. ಅದರಿಂದ ಇಲ್ಲಿ ರಘು ಅವ್ರಿಗೆ ಒಳ್ಳೇದು ಆಗಿರ್ಬೋದು, ಅದು ಒಂದು ಸೈಡಿಗೆ ಇಡ್ತಾರೆ ಸದ್ಯಕ್ಕೆ. ಬಟ್ ಇವ್ರನ್ನ ರಘು ಅವ್ರನ್ನ ಏನಕ್ಕೆ ನಾಮಿನೇಟ್ ಮಾಡಿದ್ದು ಅಂತ ಅಂದ್ಬಿಟ್ಟು ಕೇಳ್ತಾರೆ ಕಿಚ್ಚ ಸುದೀಪ್ ಅವರು. ಇದ್ರ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇಲ್ಲಿ ಚರ್ಚೆ ಆಯಿತು. ಕಾವ್ಯ ಅವರು ಕೂಡ ಇದ್ರ ಬಗ್ಗೆ ಕೇಳಿದ್ರು. ಇಲ್ಲಿ ನೀನು ಸ್ಟ್ರಾಂಗ್ ಇರೋ ಸ್ಪರ್ಧಿನ ಹೊರಗಡೆ ಹಾಕಬೇಕು ಅಂತ ಇದ್ರೆ ವೀಕ್ ಇರೋ ಸ್ಪರ್ಧಿನ ಏನಕ್ಕೆ ಸೇವ್ ಮಾಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾರೆ. ಎರಡೂ ಕೂಡ ಒಂದೇ ತರ ಇದ್ದಿದ್ರೆ ಯಾರು ಕೂಡ ಇಲ್ಲಿ ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ಇಲ್ಲಿ ಅಭಿ ಅವ್ರನ್ನು ಕೂಡ ನಾಮಿನೇಟ್ ಮಾಡೋದಿತ್ತಲ್ಲ. ಇಲ್ಲಿ ಜಾಸ್ತಿ ಓಟ್ ಬಿದ್ದಿದೆ ಅಭಿ ಅವ್ರಿಗೆ. ಇಲ್ಲಿ ರಾಶಿಕಾ ಅವ್ರು ಇರ್ಬೋದು, ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವ್ರು ಇರ್ಬೋದು, ಜಾನ್ವಿ ಅವ್ರು ಇರ್ಬೋದು, ಧ್ರುವಂತ್ ಅವ್ರು ಇರ್ಬೋದು, ಸುದ್ದಿ ಅವ್ರು ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಅಭಿ ಅವ್ರ ಹೆಸರನ್ನ ಇಲ್ಲಿ ತಗೊಂಡ್ರು. ಇಲ್ಲಿ ರಕ್ಷಿತ್ ಅವ್ರು ಮಾತ್ರನೇ ಎರಡು ಹೆಸರು ತಲೆಯಲ್ಲಿತ್ತು. ಒಂದು ಸೂರಜ್ ಅವರು ಮತ್ತೆ ಒಂದು ರಘು ಅವರು, ಇವರಿಬ್ಬರು ಯಾರಾದ್ರೂ ಒಬ್ಬರನ್ನಲ್ಲಿ ನಾಮಿನೇಟ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರು ಹೇಳಿದ್ರು. ಕೊನೆಯ ಕ್ಷಣದಲ್ಲಿ ಇಲ್ಲಿ ಬಿಗ್ ಬಾಸ್ ಕೂಡ ಇಲ್ಲಿ ಹೇಳ್ತಾರೆ ಸ್ವಲ್ಪನೇ ಟೈಮ್ ಇರೋದು ಅಂತ ಅಂದ್ಬಿಟ್ಟು. ಅವಾಗ ಎಲ್ಲರೂ ಕೂಡ ಅವ್ರ ಓಟ್ಗಳನ್ನ ಚೇಂಜ್ ಮಾಡ್ಕೊಂಡು ಸರಿ ರಘು ಅವ್ರನ್ನ ನಾಮಿನೇಟ್ ಮಾಡೋಣ ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ರಾಶಿಕಾ ಅವ್ರು ಅಷ್ಟೊಂದು ಕಿರ್ಚಾಡಿದ್ರು. ಬಟ್ ಆದ್ರೆ ಅವ್ರದ್ದೇನು ಕೂಡ ಇಲ್ಲಿ ನಡೀಲಿಲ್ಲ. ಇಲ್ಲಿ ರಕ್ಷಿತಾ ಅವ್ರದ್ದೇ ಇಲ್ಲಿ ನಡೀತು. ಅವಾಗ ಗಿಲ್ಲಿಯವರು ಕೂಡ ಇದ್ರ ಬಗ್ಗೆ ಸ್ವಲ್ಪ, ಇಲ್ಲಿ ಗಿಲ್ಲಿಯವ್ರದ್ದು ಮೈನಸ್ ಏನಾಗ್ತದೆ ಅಂತಂದ್ರೆ, ಆ ಒಂದು ಟೈಮಲ್ಲಿ ಅವರು ಕಾಮಿಡಿ ಮಾಡಿದ್ರು. ಬಟ್ ಇದು ಟ್ರಾಜಿಡಿಯಾಗಿ ತಿರುಗಬಹುದು ಅಂತಂದ್ಬಿಟ್ಟು ಅನ್ನಿಸ್ತದೆ. ಇದಾಗಿದ ತಕ್ಷಣ ಗೇಮ್ ಪ್ಲಾನ್ ಅನ್ನೋದು ಒಂದು ಲೆವೆಲ್ ತನಕ ಓಕೆ ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಅವರು ಮೇ ಬಿ ಯಾರು ಕೂಡ ಗೇಮ್ ಪ್ಲಾನ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಗೇಮ್ ಅಲ್ಲಿ ಆಡ್ಬೇಕಾದ್ರೆ ಪ್ಲಾನ್ ವರ್ಕೌಟ್ ಆಗ್ತಿದೆ. ಒಂದು ಡಿಸಿಷನ್ ಅಂತ ಬಂದಾಗ, ಒಂದು ಟೀಮ್ ಅಂತ ಬಂದಾಗ ಆ ಒಂದು ಗೇಮ್ದು ಪ್ಲಾನ್ ಏನಿರುತ್ತೆ ಅದು ನೀಟಾಗಿ ವರ್ಕ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಕೇವಲ ಒಂದು ಸತಿ ಮಾತ್ರನೇ ಇಲ್ಲಿ ಅವರು ಸೇವ್ ಆಗೋ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ಇಲ್ಲಿ ಸೇವ್ ಕೂಡ ಆದ್ರು ಸುದ್ದಿ ಅವರು. ಆ ನಂತರ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಒಂದು ಗೇಮ್ ಅವ್ರು ಗೆದ್ರೂ ಕೂಡ ಡಿಸಿಷನ್ ತಗೊಳಕ್ಕೆ ಆಗಲ್ಲ. ಎಲ್ಲರೂ ಕೂಡ ಒಟ್ಟಿಗೆ ಮಾತುಕತೆ ಮಾಡ್ತಾರೆ, ಆದ್ರೆ ಅದು ವರ್ಕ್ ಆಗಲ್ಲ. ಏನಕ್ಕೆ ಅಂದ್ರೆ ಅಲ್ಲಿ ರಾಶಿಕಾ ಅವರೇ ಮೇನ್ ಆಗಿ, ಇಲ್ಲಿ ರಕ್ಷಿತಾ ಅವ್ರ ಮಾತು ಎಲ್ಲರೂ ಕೂಡ ಕೇಳಿದ್ರಲ್ಲ, ಅದೇ ರೀತಿ ನನ್ನ ಮಾತನ್ನ ಕೇಳಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ರಾಶಿಕಾ ಅವ್ರ ಮನಸ್ಸಲ್ಲಿ ಇತ್ತು. ಆದ್ರೆ ಅದು ನಡೀಲಿಲ್ಲ, ಇಲ್ಲಿ ಒಪ್ಕೊಳ್ಳಿಲ್ಲ. ಇಲ್ಲಿ ಸ್ಪಂದನ ಅವ್ರನ್ನ ನೀವು ನಾಮಿನೇಟ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ರಾಶಿಕಾ ಅವರು ಹೇಳ್ತಾರೆ. ಅದಕ್ಕೆ ಇಲ್ಲಿ ರಿಷಾ ಕೂಡ ಇಲ್ಲಿ ಏನೋ ಮಾತುಕತೆ ಬರುತ್ತಾರೆ, ಸಿಕ್ಕಾಪಟ್ಟೆ ಜಗಳ ಆಡ್ತಾರೆ. ಇಬ್ರು ಕೂಡ ತುಂಬಾ ಓವರ್ ಲೆವೆಲ್ ಅಂತಾನೆ ಹೇಳ್ಬೋದು. ರಾಶಿಕಾ ಅವರು ಅಲ್ಲಿಂದ ಎದ್ದು ಬಂದ್ಬಿಡ್ತಾರೆ. ಇಲ್ಲಿ ಅಶ್ವಿನಿ ಗೌಡ ಅವ್ರು ಎಷ್ಟೇ ಸಮಾಧಾನ ಮಾಡಕ್ ಬಂದ್ರು ಕೂಡ ಕೊನೆಗೆ ನೋಡಿ ರಾಶಿಕಾ ಅವರು ರಕ್ಷಿತ್ ಅವರು ಇದಕ್ಕೆ ಮುಂಚೆನೆ ಇಲ್ಲಿ ಜಗಳ ಆಡಿರ್ತಾರೆ. ಆದ್ರೂ ಕೂಡ ಇಲ್ಲಿ ರಕ್ಷಿತ್ ಅವರು ರಾಶಿಕಾನ ಕರ್ಕೊಂಬರಕ್ಕೆ ಹೋಗ್ತಾರೆ. ಇಲ್ಲಿ ರಾಶಿಕಾ ಅವರು ಬಗ್ಗದೇ ಇಲ್ಲ ಯಾವುದಕ್ಕೂ ಕೂಡ. ಒಟ್ಟಿನಲ್ಲಿ ಗಿಲ್ಲಿ ನಟ ಅವರು ಕೂಡ ಇಲ್ಲಿ ಉತ್ತಮ ಕೊಡ್ಬೇಕಾದ್ರೆ ಮತ್ತೆ ಕಳಪೆ ಕೊಡ್ಬೇಕಾದ್ರೆ ಇಲ್ಲಿ ಅದನ್ನೇ ಹೇಳೋದು. ಇಲ್ಲಿ ಒಟ್ಟಿನಲ್ಲಿ ಕಸ ಇರ್ಲಿ ಏನೇ ಇರ್ಲಿ, ಇಲ್ಲಿ ಸ್ಪಂದನನ್ನ ನೀನು ನಾಮಿನೇಟ್ ಮಾಡಲೇಬೇಕಿತ್ತಲ್ವಾ, ಆ ಒಂದು ವಿಚಾರಕ್ಕೆ ನಿಮಗೆ ಕಳಪೆ ಕೊಡ್ತಿದ್ದೀನಿ ಅಂತ ಇಲ್ಲಿ ಹೇಳ್ತಾರೆ. ನಿಜವಾಗ್ಲೂ ಕೂಡ ಇಲ್ಲಿ ಕಳಪೆಯಾಗಿ ಆಡಿದ್ದು, ಇಲ್ಲಿ ಅಂದ್ರೆ ಮಾತಾಡಿದಿರ್ಬೋದು, ನಡ್ಕೊಳ್ಳೋ ರೀತಿ ಇರ್ಬೋದು, ಇಲ್ಲಿ ರಾಶಿಕರು ಸಿಕ್ಕಾಪಟ್ಟೆ ಕಳಪೆಯಾಗಿ ಮಾತಾಡಿದ್ರು ಮತ್ತೆ ಆಟನೂ ಕೂಡ ಇಲ್ಲಿ ಆಡಿದ್ರು. ಇಲ್ಲಿ ಮೇಯ್ನ್ ಆಗಿ ಆ ಒಂದು ಟೀಮ್ಗೆ ಒಂದು ಏನೊಂದು ಪವರ್ ಸಿಕ್ಕಿತ್ತು, ಆ ಪವರ್ನ ಕಳ್ಕೊಳ್ಳೋಕೆ ಇಲ್ಲಿ ರಾಶಿಕರೇ ಮೇನ್ ಕಾರಣ ಆದ್ರು. ಅಂದ್ರೆ ಇಲ್ಲಿ ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡಬೇಕು ಅಂತ ಕೂಡ ಇಲ್ಲಿ ಇತ್ತು. ಮತ್ತೆ ಇಲ್ಲಿ ರಕ್ಷಿತಾ ಮಾತನಾಡಿತ್ತು, ನನ್ನ ಮಾತು ನಡಿಲಿಲ್ವಲ್ಲ ಅಂತ ಕೂಡ ಅವ್ರ ಮನಸ್ಸಲ್ಲಿ ಇತ್ತು. ಕೊನೆಗೆ ಇಲ್ಲಿ ಕಳ್ಕೊಂಡ್ರು ಬಿಡಿ.
ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ದು ಗೇಮ್ ಪ್ಲಾನ್ ಒಂದು ಲೆವೆಲ್ ತನಕ ಓಕೆ ಅಂತ ಅಂದ್ಬಿಟ್ಟು. ಹೌದು, ಒಂದು ಲೆವೆಲ್ ತನಕ ಓಕೆ, ಅದು ಮೀರ್ ಹೋಯ್ತು ಅಂತಂದ್ರೆ ಯಾರು ಏನೂ ಮಾಡಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಕ್ಲಾಸ್ ಕೂಡ ಇಲ್ಲಿ ಸಿಗ್ತದೆ. ಕೊನೆಯದಾಗಿ ಇಲ್ಲಿ ಪ್ರೋಮೋದಲ್ಲಿ ಇರೋ ಪ್ರಕಾರ ಇಲ್ಲಿ ಕಿಚ್ಚ ಸುದೀಪ್ ಸರ್ ಏನ್ ಹೇಳ್ತಾರೆ ಅಂತಂದ್ರೆ, ಸ್ವಂತ ಟೀಮ್ಗೆ ಉಲ್ಟಾ ಹೊಡೆಯೋಕೆ ಹೋದ್ರೆ ಅಲ್ಲಿಂದ ಟ್ರಾಜಿಡಿ ಆರಂಭ ಆಗತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ರಕ್ಷಿತ್ ಅವ್ರು ಮಾಡಿದ್ದು ಏನ್ ತಪ್ಪು ಅಂತಂದ್ರೆ, ಅವ್ರ ಟೀಮಲ್ಲಿ ಇದ್ರೂ ಕೂಡ ಇಲ್ಲಿ ಗಿಲ್ಲಿ ನಟ ಅವ್ರ ಜೊತೆ ಮಾತಾಡೋದ್ರಲ್ಲ, ಅದು ಇಲ್ಲಿ ತಪ್ಪು ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಹೇಳ್ತಾ ಇರೋ ರೀತಿ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಆದ್ರೆ ರಕ್ಷಿತ್ ಅವ್ರಿಗಂತೂ ಇಲ್ಲಿ ಕ್ಲಾಸ್ ಸಿಗೋದು ಕನ್ಫರ್ಮ್ ಅಂತ ಇಲ್ಲಿ ಗೊತ್ತಾಗ್ತಿದೆ. ಒಂದು ವಿಚಾರ ಏನು ಅಂತಂದ್ರೆ, ಎಲ್ಲರೂ ಕೂಡ ಒಟ್ಟಿಗೆ ಡಿಸಿಷನ್ ತಗೊಂಡಾಗ ನಿಮ್ಮ ಒಂದು ಡಿಸಿಷನ್ನೇ ಬೇರೆ ಇತ್ತು. ಮತ್ತೆ ಸೆಕೆಂಡ್, ನೀವಿದ್ದಿದ್ದು ಇಲ್ಲಿ ನಾಮಿನೇಟ್ ಆಗಿದ್ರಿ, ಆ ಒಂದು ಟೀಮ್ ಜೊತೆ ಇಲ್ಲಿ ಇರಬೇಕಿತ್ತು. ಈ ಕಡೆ ಟೀಮ್ ಅಪೋಸಿಟ್ ಟೀಮ್ ಜೊತೆ ಯಾಕೆ ಮಾತಾಡಿದ್ರಿ ಅಂತ ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರು ಮಾತಾಡಿರೋ ಪಾಯಿಂಟ್ ಹೈಲೈಟ್ ಆಗಿ ಇಲ್ಲಿ ತೋರಿಸಿದ್ದಾರೆ. ಅಬ್ಸರ್ವ್ ಮಾಡಬಹುದು. ಇಲ್ಲಿ ನಮ್ಮ ಒಂದು ಪರ್ಸನಲ್ ವಿಚಾರ ಅದು ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಇಲ್ಲಿ ರಕ್ಷಿತ್ ಅವರು ಇಲ್ಲಿ ಹೇಳ್ತಾರೆ. ಆ ನಂತರ ರಾಶಿಕ್ ಅವ್ರು ಮಾತಾಡೋದು ಕೂಡ ಇಲ್ಲಿ ಹೈಲೈಟ್ ಆಗಿ ಇಲ್ಲಿ ತೋರಿಸಿದ್ದಾರೆ. ಅಂದ್ರೆ ಇವರಿಬ್ಬರಿಗೂ ಕ್ಲಾಸ್ ಸಿಗೋದು ಕನ್ಫರ್ಮ್ ಅಂತ ಗೊತ್ತಾಗ್ತಿದೆ. ಆದ್ರೆ ಧ್ರುವಂತವ್ರು ಮಿಸ್ ಆಗಿದ್ದಾರೆ. ನೋಡೋಣ ನೆಕ್ಸ್ಟ್ ಪ್ರೋಮೋದಲ್ಲಿ ಏನಾದ್ರು ಬಿಡುತ್ತಾರಾ, ಇಲ್ಲ ಅಂತಂದ್ರೆ ಬರೀ ಇವರಿಬ್ಬರಿಗೆ ಕ್ಲಾಸ್ ಜಾಸ್ತಿ ಇದೆಯಾ ಅಂತ. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ, ನಾವು ಹೆಚ್ಚಾಗಿ ಯಾರ ಕ್ಲಾಸ್ ಸಿಗುತ್ತೆ ಅಂತ ಅನ್ಕೊಂಡಿರ್ತೀವಿ, ಅವ್ರು ಮಿಸ್ ಆಗ್ಬಿಡ್ತಾರೆ. ನಾನೊಂದು ಎಕ್ಸ್ಪೆಕ್ಟೇಷನ್ ಏನ್ ಇಟ್ಕೊಂಡಿದ್ದು ಅಂತಂದ್ರೆ, ಜಾನ್ವಿ ಅವ್ರಿಗೆ ಒಂದು ರುಬ್ಬೋ ಪ್ರೋಗ್ರಾಮ್ ಇದೆಯಲ್ಲ, ಆ ಒಂದು ಪ್ರೋಮೋ ಬಿಡಬಹುದು ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ರಾಶಿಕ್ ಅವ್ರಿಗೆ ರಕ್ಷಿತ್ ಅವ್ರಿಗೆ ಇಬ್ರಿಗೂ ಕೂಡ ಇಲ್ಲಿ ರುಬ್ತಾರೆ ಅನ್ನೋದು ಗೊತ್ತಾಗ್ತದೆ. ಆದರೆ ಅಂಥದ್ದೊಂದು ಏನು ತುಂಬಾ ದೊಡ್ಡ ವಿಚಾರ ಅಂತಾರಲ್ಲ, ಅಷ್ಟು ದೊಡ್ಡದಾಗೇನು ಇರಲಿಲ್ಲ. ಇಲ್ಲಿ ಅಶ್ವಿನಿ ಅವರೇ ಸ್ವಲ್ಪ ಜೋರಾಗಿ ರೇಗಾಡಿದ್ರು ಅಂತ ನನಗನ್ನಿಸ್ತು. ಯಾಕಂದ್ರೆ ಇಲ್ಲಿ ಗೇಮ್ಗೆ ಇಳಿಯೋಕ್ಕೂ ಮುಂಚೆನೆ ಇಲ್ಲಿ ಎಲ್ಲ ಕೂಡ ಮಾತಾಡಿದ್ರು. ಇಲ್ಲಿ ಡಿಸಿಷನ್ ಎಲ್ಲ ಕೂಡ ಒಟ್ಟಿಗೆ ಒಂದೇ ತರ ಇದ್ರೆ ಮಾತ್ರ ಇಲ್ಲಿ ಗೇಮ್ ಆಡಕ್ ಹೋಗ್ತೀವಿ ಅಂತ ಅಂದ್ಬಿಟ್ಟು ಅಶ್ವಿನಿ ಅವರು ಮಾತಾಡಿದ್ರು. ಮತ್ತಿಲ್ಲಿ ಜಾನ್ವಿ ಅವರು ಕೂಡ ಒಪ್ಕೊಂಡಿದ್ರು. ಆ ನಂತರನೇ ಇಲ್ಲಿ ಅವರು ಅಖಾಡಕ್ಕೆ ಇಳಿಬೇಕು ಅಂತ ಕೂಡ ಡಿಸೈಡ್ ಆಗಿತ್ತು. ಇಲ್ಲಿ ರಕ್ಷಿತ್ ಅವರು ಕೂಡ ಓಕೆ ಅಂದಿದ್ರು. ಎಲ್ಲ ಆದ್ಮೇಲೆ ಇಲ್ಲಿ ರಕ್ಷಿತ್ ಅವರು ಅಲ್ಲಿಂದ ಬಂದು ಈ ಕಡೆ ಅಪೋಸಿಟ್ ಟೀಮ್ ಹತ್ರ ಬಂದು ಮಾತಾಡಿದ್ರು. ಅಂದ್ರೆ ಗಿಲ್ಲಿಯವ್ರ ಹತ್ರ ಬಂದು ಮಾತಾಡಿದ್ದು. ಅಂಥದ್ದೊಂದೇನು ದೊಡ್ಡ ಮೇಜರ್ ತಪ್ಪು ಅಂತ ಹೇಳಕ್ಕಾಗಲ್ಲ, ಸಣ್ಣ ಪುಟ್ಟ ತಪ್ಪು ಮಾಡಿದ್ದಾರೆ. ಬಟ್ ಇಷ್ಟೊಂದು ಅಂದ್ರೆ ಸ್ವಂತ ಟೀಮ್ಗೆ ಉಲ್ಟಾ ಹೊಡೆಯೋಕೆ ಹೋದ್ರೆ ಅಂತ ಹೇಳಿದ್ರಲ್ಲ, ಇಲ್ಲಿ ಸ್ವಂತ ಟೀಮ್ಗೆ ಉಲ್ಟಾ ಹೊಡೆಯೋಕೆ ಹೋದ್ರು, ಏನು ಹೋದ್ರು ಅಂದ್ರೆ ನಾನು ಹೇಳ್ತೀನಿ ಕಿಚ್ಚ ಸುದೀಪ್ ಅವ್ರ ಪ್ರಕಾರ ಸ್ವಂತ ಟೀಮ್ಗೆ ಉಲ್ಟಾ ಹೊಡೆದ್ರು ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ, ಇಲ್ಲಿ ರಾಶಿಕ್ ಅವರು ಕೂಡ ಸ್ವಂತ ಟೀಮ್ಗೆ ಉಲ್ಟಾ ಹೊಡೆದಂಗೆ ಆಯ್ತು. ಇಲ್ಲಿ ಗೇಮ್ ಆಡ್ತಿದ್ರೆ ಚೆನ್ನಾಗಿ ಆಡ್ತಿದ್ರೆ ಓಕೆ, ಬಟ್ ನನ್ನ ಸೇವ್ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕುತ್ಕೊಂಡ್ರು. ಆ ನಂತರ ಎಲ್ಲರೂ ಕೂಡ ಇಲ್ಲಿ ಒಪ್ಕೊಂಡ್ರು, ರಾಶಿಕ್ ಅವರು ಹೋಗ್ಲಿ ಆ ಟೀಮ್ಗೆ ಅಂತ ಅಂದ್ಬಿಟ್ಟು. ಅಂದ್ರೆ ಅವರು ನಾಮಿನೇಷನ್ ಆಗಿದ್ರಲ್ಲ, ಸೇವ್ ಆಗ್ಲಿ ಅಂತ ಎಲ್ಲರೂ ಕೂಡ ಇಲ್ಲಿ ಹೇಳಿದ್ರು ಕೂಡ ಅದಕ್ಕೆ ಒಪ್ಕೊಳ್ಳಿಲ್ಲ. ಇಲ್ಲಿ ಅವರು ಕೂಡ ಟೀಮ್ಗೆ ಉಲ್ಟಾ ಹೊಡೆದಂಗೆ ಆಯ್ತು. ಮತ್ತೆ ಇಲ್ಲಿ ರಕ್ಷಿತ್ ಅವ್ರದ್ದು ತೋರಿಸಿದಾರಲ್ಲ, ಅವರು ಕೂಡ ಟೀಮ್ಗೆ ಉಲ್ಟಾ ಹೊಡೆದಂಗೆ ಆಗಿದೆ ಅನ್ನೋ ರೀತಿ ಇಲ್ಲಿ ತೋರಿಸಿದ್ದಾರೆ. ಆದ್ರೆ ಒಂದೊಂದು ಟೈಮ್ ಪ್ರೋಮೋದಲ್ಲಿ ಇರೋ ಪ್ರಕಾರ ಅದು ನಿಜ ಇರಲ್ಲ. ಎಪಿಸೋಡ್ ನೋಡಿದಾಗ ಇಲ್ಲಿ ಗೊತ್ತಾಗುತ್ತೆ. ತುಂಬಾ ದೊಡ್ಡದಾಗಿ ಅಂತ ಒಂದು ಮೇಜರ್ ಮಿಸ್ಟೇಕ್ ಏನಿಲ್ಲಿ ರಕ್ಷಿತ್ ಅವ್ರು ಮಾಡಿಲ್ಲ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ಇನ್ನು ಅಶ್ವಿನಿ ಗೌಡ ಅವ್ರದ್ದು ಒಂದು ಬಾಲ್ ಟಾಸ್ಕ್ ಇತ್ತಲ್ಲ, ಇದರಲ್ಲಿ ಸಿಕ್ಕಾಪಟ್ಟೆ ಒಂದು ಮೇಜರ್ ಮಿಸ್ಟೇಕ್ ಇದೆ. ಬಾಲಿಂದ ತಳ್ಳಬೇಕಿತ್ತು ರಕ್ಷಿತಾ ಅವ್ರನ್ನ, ಆದ್ರೆ ಇಲ್ಲಿ ಅವರು ಕೈಯಿಂದ ತಳ್ಳಿಬಿಟ್ಟು ದೂರ ಕಳಿಸಿದ್ರು. ಈ ಒಂದು ವಿಚಾರದ ಬಗ್ಗೆ ಇಲ್ಲಿ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಪ್ರೋಮೋದಲ್ಲೂ ಕೂಡ ಹೈಲೈಟ್ ಮಾಡಿ ತೋರಿಸ್ಬೋದು ಅಂತ ಅನ್ಕೊಂಡಿದ್ದೆ. ಯಾವ್ದು ಕೂಡ ಇಲ್ಲಿ ಇಲ್ಲ, ನಾವು ಅನ್ಕೊಂಡಿರೋದು ಯಾವ್ದು ಇಲ್ಲಿ ಇಲ್ಲ. ಬಟ್ ರಾಶಿಕ್ ಅವ್ರ ಬಗ್ಗೆ ಹೇಳಿದ್ದೆ, ಅವರಿಗೆ ಇಲ್ಲಿ ಕ್ಲಾಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗಿ ಕ್ಲಾಸ್ ಸಿಗ್ತದೆ. ಇಲ್ಲಿ ರಕ್ಷಿತ್ ಅವ್ರಿಗೆ ಸಿಗೋದು ಗೊತ್ತಾಗ್ತದೆ, ಸ್ವಲ್ಪ ಅದು ಕ್ಲಾಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಗಿಲ್ಲಿಯವ್ರಿಗೂ ಕೂಡ ಇಲ್ಲಿ ಕ್ಲಾಸ್ ಸಿಗುತ್ತೆ. ಏನಕ್ಕೆ ಅಂತಂದ್ರೆ, ಇಲ್ಲಿ ಗೇಮ್ ನಿಂತು ಹೋಗ್ಲಿ ಅಥವಾ ಆಡೋದೇ ಬೇಡ ಅಂತೇನೋ ಇಲ್ಲಿ ಹೇಳ್ತಾರೆ. ಅದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ನೋಡೋಣ ಯಾರ್ಯಾರಿಗೆ ಹೆಚ್ಚಾಗಿ ಕ್ಲಾಸ್ ಸಿಕ್ಕುತ್ತೆ ಅಂತ ಹೇಳ್ಬಿಟ್ಟು. ಸೊ ವೀಕ್ಷಕರೇ, ಸದ್ಯ ಈಗ ಬಿಗ್ ಬಾಸ್ ಮನೆಯಲ್ಲಿ 3ನೇ ಟೀಮು ರೆಡಿ ಆಗಿದೆ ಅಂತ ಗೊತ್ತಾಗಿದೆ. ಈಗ ಅಶ್ವಿನಿ ಗೌಡ ಅವ್ರದ್ದು ಒಂದು ಟೀಮು, ಮತ್ತೆ ಈ ಕಡೆ ಸೈಡ್ ಬಂದ್ರೆ ಗಿಲ್ಲಿ ಅವ್ರದ್ದು ಒಂದು ಟೀಮು ಅನ್ನೋ ರೀತಿ ಇಲ್ಲಿ ಆಡ್ತಿದ್ರು ಎಲ್ಲರೂ ಕೂಡ. ಈಗ 3ನೇ ಟೀಮು ಯಾರ್ಯಾರು ಮಾಡ್ಕೊಂಡಿದ್ದಾರೆ, ಆ 3ನೇ ಟೀಮ್ ಬಗ್ಗೆ ಇಲ್ಲಿ ಮಾತುಕತೆ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ. ವೀಕ್ಷಕರ, ಈ ಒಂದು ವಿಚಾರಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ, ಮತ್ತೆ ಇಲ್ಲಿ ಯಾರಿಗೆ ಹೆಚ್ಚಾಗಿ ಕ್ಲಾಸ್ ಸಿಗುತ್ತೆ, ಯಾರಿದ್ರೆ ಎಸ್ಕೇಪ್ ಆಗಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನು ಕೂಡ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.